ರಾತ್ರಿಯಲ್ಲಿ ದೇವಿಗೆ ಈ ನೈವೇದ್ಯ ಅರ್ಪಿಸಿದರೆ ಸೌಭಾಗ್ಯ ಬರುತ್ತೆ. ನವರಾತ್ರಿ ದುರ್ಗಾ ದೇವಿಯ ಆರಾಧನೆ ಸಮಯ. ಈ ಸಮಯದಲ್ಲಿ ದುರ್ಗಾ ದೇವಿಯ ಪ್ರತಿಯೊಂದು ಅವತಾರಕ್ಕೂ ವಿಧಿ ವಿಧಾನಗಳಂತೆ ಪೂಜೆಯನ್ನು ಮಾಡುವುದರೊಂದಿಗೆ ಸರಿಯಾದ ರೀತಿಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು. ನವರಾತ್ರಿಯ 9 ದಿನವೂ ದುರ್ಗಾ ದೇವಿಗೆ ಯಾವ ರೀತಿಯಾದ ನೈವೇದ್ಯವನ್ನು ಅರ್ಪಿಸಬೇಕು? ದುರ್ಗಾ ದೇವಿಯ 9 ರೂಪಗಳನ್ನು ಪೂಜಿಸಲು ನವರಾತ್ರಿಯನ್ನು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ನವರಾತ್ರಿಯ 9 ದಿನವೂ ದುರ್ಗಾ ದೇವಿ ತನ್ನ ಭಕ್ತರೊಂದಿಗೆ ಭೂಮಿಯ ಮೇಲೆ ನೆಲೆಸುತ್ತಾಳೆ ಎಂಬುದು ನಂಬಿಕೆ. ಈ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ದುರ್ಗಾ ದೇವಿಯನ್ನು ಪೂಜಿಸುವುದರಿಂದ, ಉಪವಾಸ ವ್ರತಗಳನ್ನು ಮಾಡುವುದರಿಂದ ವ್ಯಕ್ತಿಯು ದುರ್ಗಾ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ನವರಾತ್ರಿ ಪೂಜೆ ಎಷ್ಟು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆಯೋ ಅಷ್ಟೇ ನವರಾತ್ರಿ ಸಮಯದಲ್ಲಿ ಅರ್ಪಿಸುವ ನೈವೇದ್ಯವು ವೈಶಿಷ್ಟ್ಯಪೂರ್ಣವಾಗಿರುತ್ತದೆ. ದುರ್ಗಾ ದೇವಿಯ ವಿವಿಧ ರೂಪಗಳನ್ನು ಪೂಜಿಸುವುದರ ಜೊತೆಗೆ ಇಡೀ 9 ದಿನಗಳಿಗೆ ವಿವಿಧ ನೈವೇದ್ಯಗಳನ್ನು ಸಹ ನೀಡಲಾಗುತ್ತದೆ. ದುರ್ಗಾ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬೇಕು? 1. ನವರಾತ್ರಿಯ ಮೊದಲ ದಿನವೇ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಆಕೆ ಬಿಳಿ ಬಣ್ಣವನ್ನು ತುಂಬಾ ಇಷ್ಟಪಡುತ್ತಾಳೆ. ಹಾಗಾಗಿ ನೀವು ಆಕೆಗೆ ತುಪ್ಪದಿಂದ ಮಾಡಿದ ಬಿಳಿ ಬಣ್ಣದ ಹಲ್ವಾವನ್ನು ಅರ್ಪಿಸಬೇಕು. 2. ಎರಡನೇ ದಿನ ನೀವು ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು. ಈ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಲಾಗುತ್ತದೆ. ಈ 2 ನೈವೇದ್ಯ ಆಕೆಗೆ ಅತ್ಯಂತ ಪ್ರಿಯ. 3. ಮೂರನೇ ದಿನ ತಾಯಿ ಚಂದ್ರಘಂಟಾಳಿಗೆ ಅರ್ಪಿಸಲಾಗಿದೆ. ಹಾಲಿನಿಂದ ಮಾಡಿದ ಖೀರ್ ಮತ್ತು ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯ ಮಾಡಬೇಕು. ಇದನ್ನು ತಾಯಿಗೆ ಅರ್ಪಿಸುವುದರಿಂದ ಅವಳು ಸಂತುಷ್ಟಳಾಗುತ್ತಾಳೆ. 4. ನಾಲ್ಕನೇ ದಿನ ತಾಯಿ ಕೂಷ್ಮಾಂಡಾಳನ್ನು ಪೂಜಿಸಲಾಗುತ್ತದೆ. ಈ ದಿನ ನೀವು ಮಾಲ್ಪಾವಾವನ್ನು ನೈವೇದ್ಯವಾಗಿ ನೀಡಬಹುದು. 5. ಐದನೇ ದಿನ ತಾಯಿ ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ. ನೀವು ಆಕೆಗೆ ಕೇವಲ ಹಣ್ಣುಗಳನ್ನು ನೈವೇದ್ಯದ ರೂಪದಲ್ಲಿ ನೀಡಬಹುದು. 6. ಆರನೇ ದಿನ ತಾಯಿ ಕಾತ್ಯಾಯಿನಿ ದೇವಿಯ ಪೂಜೆ. ಸಿಹಿ ವೀಳ್ಯದೆಲೆ, ಸೋರೆಕಾಯಿ ಅಥವಾ ಜೇನುತುಪ್ಪವನ್ನು ಅರ್ಪಿಸಬಹುದು. ಇದು ತಾಯಿಗೆ ತುಂಬಾ ಪ್ರಿಯವಾಗಿದೆ. 7ನೆಯ ದಿನ ತಾಯಿ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆಕೆಗೆ ಕೇವಲ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. 8. ಎಂಟನೇ ದಿನ ಮಹಾಗೌರಿಗೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಇದಲ್ಲದೆ ನೀವು ದೇವಿಗೆ ತೆಂಗಿನಕಾಯಿ ಲಡ್ಡುಗಳನ್ನು ಕೂಡ ಅರ್ಪಿಸಬಹುದು. 9. ಅದೇ ಸಮಯದಲ್ಲಿ 9ನೇ ದಿನ ಸಿದ್ಧದಾತ್ರಿ ದೇವಿಗೆ ಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ನೀವು ದೇವಿಗೆ ಹುರಿಗಡಲೆ, ಮಂಡಕ್ಕಿ, ಹಲ್ವಾ ಮತ್ತು ಖೀರನ್ನು ಅರ್ಪಿಸಬಹುದು. ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದೇವಿಗೆ ವಿವಿಧ ಬಗೆಯ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಫ್ರೆಂಡ್ಸ್, ಈ ಚಿಕ್ಕ ಮಾಹಿತಿ ಹೇಗನಿಸ್ತು ನಿಮ್ಗೆ? ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.